ಈ ಹಿಂದೆ ನಮ್ಮ ಏನು ಈ ಒಂದು ಆಶ್ರಮ ಶಾಲೆಗೆ ನಮ್ಮ ನವೀನ್ ಸರ್ ಅವರು ಸಾಕಷ್ಟು ಸಹಕಾರಗಳನ್ನು ನೀಡಿದರು. ಸೊ ಅದರ ಮೇರೆಗೆ ಇಂದು ಸಹ ಆಶ್ರಮ ಶಾಲಾ ಮಕ್ಕಳಿಗೆ ಒಂದಷ್ಟು ಸಾಲ ಪರಿಕರಗಳನ್ನು ತಂದಿರ್ತಾರೆ. ಸೊ ಈಗಾಗಲೇ ನಾವು ಈ ಹಿಂದೆ ನಮ್ಮ ನವೀನ್ ಸರ್ ಮತ್ತು ಅವರ ಸ್ನೇಹ ತಂಡ ನಮ್ಮ ಆಶ್ರಮ ಶಾಲಾ ಮಕ್ಕಳಿಗೆ ಒಂದಷ್ಟು ಸಾಲ ಪರಿಕರಗಳನ್ನು ವಿತರಿಸಿದರು. ಅದರಂತೆಯೇ ಈ ವರ್ಷವೂ ಸಹ ಒಂದಷ್ಟು ಸಾಲ ಪರಿಕರಗಳನ್ನು ವಿತರಿಸ್ತಕ್ಕಂಥ ನಿಟ್ಟಿನಲ್ಲಿ ಸೊ ಈ ಒಂದು ಆಶ್ರಮ ಶಾಲೆಗೆ ಆಗಮಿಸಿದ್ದೀವಿ. ಗುಡ್ ಮಾರ್ನಿಂಗ್. ಓಕೆ ಬರಲ್ಲ ಸರ್ ಬನ್ನಿ. ಗುಡ್ ಮಾರ್ನಿಂಗ್. ಊಟ ಮಾಡಿಲ್ಲಪ್ಪ, ಇನ್ನೂ ಮಾಡಬೇಕು. ವೆರಿ ಗುಡ್. ಪಾಪ ಬರ್ಲಿ ಸರ್ ಬರ್ಲಿ. ಬಂದೆ. ಸೊ ಹಿಂದೆ ನಮ್ಮ ನವೀನ್ ಸರ್ ಅವರು ಇದೇ ಆಶ್ರಮ ಶಾಲೆಗೆ ಕಳೆದ ವರ್ಷವೂ ಸಹ ಆಗಮಿಸಿ ಮಕ್ಕಳಿಗೆ ಬೇಕಾದಂತಹ ಸಾಲ ಪರಿಕರಗಳನ್ನು ವಿತರಿಸಿದರು. ಸೊ ಆ ನಿಟ್ಟಿನಲ್ಲಿ ನಮ್ಮ ನವೀನ್ ಸರ್ ಮತ್ತು ಅವರ ಒಂದು ಸ್ನೇಹ ತಂಡ ಈ ಒಂದು ಸರ್ಕಾರಿ ಬುಡಕಟ್ಟು ಆಶ್ರಮ ಶಾಲೆಗೆ ಆಗಮಿಸಿ ಸೊ ಮಕ್ಕಳಿಗೆ ಬೇಕಾದಂತಹ ಒಂದಷ್ಟು ಪರಿಕರಗಳನ್ನು ತಂದಿರ್ತಾರೆ. ಸೊ ಅದನ್ನು ವಿತರಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಆಶ್ರಮ ಶಾಲೆಯ ಮಕ್ಕಳಿಗೆ ನಮ್ಮ ನವೀನ್ ಸರ್ ಅವರು ಮತ್ತು ಅವರ ಸ್ನೇಹಿತರು ವಿನಯ್ ಆನಂದ್ ರವಿರವರು ಸೊ ಇಂದು ಮಲೆ ಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರಕ್ಕೆ ಆಗಮಿಸಿ ಸೊ ಮಕ್ಕಳಿಗೆ ಬೇಕಾದಂತಹ ಒಂದಷ್ಟು ಪರಿಕರಗಳನ್ನು ವಿತರಿಸ್ತಕ್ಕಂಥ ಒಂದು ಪುಣ್ಯದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸೊ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ತಾವು ಸಹ ಇಂತಹ ಒಂದು ಪುಣ್ಯದ ಕಾರ್ಯದಲ್ಲಿ ಭಾಗವಹಿಸಿ ಅಂತ ಈ ಒಂದು ಸಂದೇಶವನ್ನು ತಿಳಿಸ್ತಾ ಇದ್ದೀನಿ. ಈಗಾಗಲೇ ನಮ್ಮ ಮಲೆ ಮಹದೇಶ್ವರ ಯೂಟ್ಯೂಬ್ ಚಾನೆಲ್ನ ಚಂದಾದಾರರು ಮೈಸೂರಿನ ಅವಿನಾಶ್ ರವರು ಮತ್ತು ನಮ್ಮ ಟಿ ನರಸೀಪುರದ ಪ್ರಸಾದಣ್ಣವರು ಇಂಡಿಗನಾಥ, ತೇಕಾನೆ, ಕೊಕ್ಬೋರೆ, ದೊಡ್ಡನೆ, ತೋಕೆರೆ ನೋಡಿ ಈ ಗ್ರಾಮದ ಶಾಲಾ ಮಕ್ಕಳಿಗೆ ಅವ್ರು ಬೇಕಾದಂತಹ ಎಲ್ಲ ಅಗತ್ಯ ಪರಿಕರಗಳನ್ನ ಈಗಾಗಲೇ ವಿತರಿಸಿದ್ದಾರೆ. ಹಾಗೆ ನಮ್ಮ ನವೀನ್ ಸರ್ ಅವರು ಸಹ ಇಂಡಿಗನಾಥ ಗ್ರಾಮಕ್ಕೆ ಆಗಮಿಸಿ ಮಕ್ಕಳಿಗೆ ಬೇಕಾದಂತಹ ಅಗತ್ಯ ಶಾಲಾ ಪರಿಕರಗಳನ್ನ ಈ ಹಿಂದೆ ವಿತರಿಸಿದ್ರು. ಸೊ ಮತ್ತೆ ಆಗಮಿಸಿ ಸೊ ಮಕ್ಕಳಿಗೆ ಒಂದಷ್ಟು ಅವಶ್ಯಕ ಶಾಲಾ ಪರಿಕರಗಳನ್ನ ತಂದಿರ್ತಾರೆ. ಸೊ ಈ ಒಂದು ವಿಡಿಯೋ ಪ್ರಸಾರ ಮಾಡ್ತಕ್ಕಂಥ ಒಂದು ಉದ್ದೇಶ ಏನಪ್ಪಾ ಅಂದ್ರೆ ಸೊ ದಯವಿಟ್ಟು ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಕುಗ್ರಾಮಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳಿಗೆ ಒಂದು ಸಹಕಾರಿಯಾಗ್ಲಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ವಿಡಿಯೋ ಮೂಲಕ ಮನವಿ ಮಾಡ್ತಾ ಇರ್ತೀನಿ. ಮಕ್ಕಳ ಇಲ್ಲಿ ನೋಡಿ, ನನ್ನ ಬಾಯಿಗಳಿಗೆ ಬೆಂಡರು ಪೆನ್ಸಿಲು ಇದೆಲ್ಲ ಹಾಕೊಂಬಾರ್ದು, ಆಯ್ತಾ? ಬರೆಯೋದಕ್ಕೆ ಮಾತ್ರ ಬಳಸ್ಬೇಕು. ಆ ಪೆನ್ಸಿಲ್ ನ ಕಡಿಯೋದು ಬಾಯಲ್ಲಿ, ಆ ಬೆಂಡರ್ ಎತ್ತಿ ಕಡಿಯೋದು, ಆ ರಬ್ಬರ್ ಕಡಿಯೋದು, ಈ ಕೆಲಸ ಮಾಡಬಾರ್ದು. ಆಗ್ಬೋದಾ? ಬರೆಯೋದಕ್ಕೆ ಮಾತ್ರ ಉಪಯೋಗಿಸ್ಬೇಕು. ವೆರಿ ಗುಡ್. ನಮ್ಮ ನವೀನ್ ಸರ್ ಅವರು ಮತ್ತು ಅವರ ಒಂದು ಸ್ನೇಹ ತಂಡ ವಿನಯ್ ಆನಂದ್ ಅಭಿ ಅವರು ಏನು ಈ ಒಂದು ಪುಣ್ಯದ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಏನೋ ಒಂದಷ್ಟು ಅಗತ್ಯ ಸಾಲ ಪರಿಕರಗಳನ್ನ ನೀಡ್ತಾ ಇದ್ದಾರೆ. ಸರ್ ಎಷ್ಟಿದ್ದಾರೆ ನೋಡಿ ಇವರು, ಕೊಡಿ ವಿನಯ್ ಅವರೇ, ಕೊಟ್ಕೊಂಡು ಬನ್ನಿ, ಅಲ್ಲಿಂದ ಕೊಡಿ, ಅಲ್ಲಲ್ಲೇ ಕೊಟ್ಕೊಂಡೋಗಿ. ನೋಡ್ರಿ ಎಂತಹ ಕಾರ್ಯಕ್ರಮ ಇದು. ಸೊ ಈ ತರ ಕೊಡಿ, ನೀವೇ ಈ ತರ ನಿಮ್ ಕೈಯಾರ ಈ ತರ ಕೊಟ್ರೆ ನಿಮ್ಗೂ ಎಲ್ಲೋ ಒಂದ್ ಕಡೆ ಒಂದು ನೆಮ್ಮದಿ ಸಿಗುತ್ತೆ. ನಾವು ಏನೋ ಒಂದು ಮಾಡಿದ್ವಿ ಅಂತಕ್ಕಂಥ ಒಂದು ಮನಸ್ಸು ಸಮೃದ್ಧಿಯಾಗಿರ್ತದೆ, ಏನೋ ಒಂದು ಒಳ್ಳೇದು ಮಾಡಿದ್ವಿ ಅಂತಕ್ಕಂಥ ಒಂದು ಭಾವನೆ ಬರುತ್ತೆ. ಪೋಜ್ ಕೂಡ ಇಲ್ಲಿ ಏನು ನಿನ್ನ ಹೆಸರು? ಧನರಾಜ್.
ಗಗನ್ ರಾಜ್, ಓಹೋ ಆಕಾಶದ ರಾಜ. ಗಗನಕ್ಕೆ ರಾಜ ಅವ. ವೆರಿ ಗುಡ್, ವೆರಿ ಗುಡ್. ಕೊಡಿಯಪ್ಪ ಅಲ್ಲಿ ಬ್ರದರ್, ಕೊಡಿ. ಆ ಕೈಲಿ ಇಟ್ಕೊಳೋ ಮರೇ ಪುಟೋ, ಅದ್ ಎತ್ಕಪ್ಪ ನಾ ಕೈಗೆ ಇಟ್ಕೊ. ಬಂಧುಗಳೇ, ಸೊ ಈಗಾಗಲೇ ನಿಮ್ಗೆ ಗೊತ್ತಿರ್ತಕ್ಕಂಥ ಒಂದು ವಿಚಾರ, ಪ್ರತಿ ವರ್ಷವೂ ಏನೋ ಈ ಒಂದು ಆಶ್ರಮ ಶಾಲೆಯ ಮಕ್ಕಳಿಗೆ ಅಂತಾನೆ ನಮ್ಮ ನವೀನ್ ಸರ್ ಅವರು ಮತ್ತು ಅವರ ಒಂದು ಸ್ನೇಹ ತಂಡ ಅವ್ರ ಕೈಲಾದಂತಹ ನೆರವುಗಳನ್ನ ನೀಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ. ಯಾಕಂದ್ರೆ ಹೋದ ವರ್ಷ, ಆಚೆ ವರ್ಷ, ಸೊ ನಮ್ಮ ಒಂದು ಚಾನಲ್ ಪ್ರಾರಂಭವಾಗುವುದಕ್ಕೂ ಮುನ್ನ ಇದೇ ತರಹದ ಕಾರ್ಯವನ್ನ ನಿರ್ವಹಿಸ್ತಿದ್ರು. ಸೊ ಈಗ ಇತ್ತೀಚೆಗೆ ನಮ್ಮ ಚಾನಲ್ ನಲ್ಲಿ ಒಂದಷ್ಟು ಮಾಹಿತಿಗಳನ್ನ ನೀಡಿದ ಮೇರೆಗೆ ಸೊ ಇನ್ನೊಂದಷ್ಟು ಜನಕ್ಕೆ ಸ್ಫೂರ್ತಿಯಾಗ್ಲಿ ಅಂತ ನಮ್ಮ ನವೀನ್ ಸರ್ ಅವರು ನಮ್ಮ ಒಂದು ಚಾನಲ್ ನ ಮೂಲಕ ಒಂದಷ್ಟು ಪುಣ್ಯದ ಕಾರ್ಯವನ್ನ ತೊಡಗಿಸಿಕೊಂಡಿದ್ದಾರೆ. ಸೊ ಆದ್ದರಿಂದ ಈ ಒಂದು ಕಾರ್ಯಕ್ರಮವನ್ನ ಕುರಿತು ನಮ್ಮ ಶಾಲೆಯ ಶಿಕ್ಷಕರು ಅವರ ಒಂದೆರಡು ಅನಿಸಿಕೆಗಳನ್ನ ವ್ಯಕ್ತಪಡಿಸ್ತಾರೆ. ಅವ್ರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಹೇಳಿ ಸರ್. ನಮಸ್ತೆ, ನಮ್ಮ ಹೆಸರು ಸುಧಾಕರ್ ಅಂತೇಳಿ. ನಾನು ಆಶ್ರಮ ಶಾಲೆ ಸಹ ಶಿಕ್ಷಕರಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ಒಂದು ಕಳೆದ ವರ್ಷನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ನ ಚಂದಾದಾರದಂತ ಸರ್ ಅವರು ಕರ್ಕೊಂಡು ಬಂದಿರೋ ಒಂದು ಟೀಮು ಈ ಸಾರಿ ದಾನಿಗಳು ಕೂಡ ಬಂದಿದ್ದಾರೆ. ಇದೇ ಬಾರಿ ಹೋದ್ ಸಾರಿ ಕಳೆದ ಬಾರಿನೂ ಕೂಡ ನಮ್ಮ ಮಕ್ಕಳಿಗೆ ಅಗತ್ಯವಾದಂತ ವಸ್ತುಗಳು ಏನು ಅವಶ್ಯಕತೆ ಇತ್ತು, ದಿನನಿತ್ಯದಕ್ಕೆ ನಮ್ಮ ಬರವಣಿಗೆಗೆ ಏನೆಲ್ಲ ಅವಶ್ಯಕತೆ ಇತ್ತು ಆದಂತಹ ಒಂದು ಸಲಕರಣೆಗಳು, ಪರಿಕರಗಳು ಅಂತವನ್ನ ದಾನ ಮಾಡಿದ್ರು, ಕೊಟ್ಟೋಗಿದ್ರು ನಮ್ಮ ಮಕ್ಕಳಿಗೆ. ಈ ಸರಿನೂ ಕೂಡ ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ಸುಮಾರು 175 ಮಕ್ಕಳುಗಳಿದ್ದಾರೆ. ಈ 175 ಮಕ್ಕಳುಗಳಿಗೂ ಕೂಡ ಬರೆಯೋದಕ್ಕೆ ಪೆನ್ಸಿಲು, ರಬ್ಬರು, ಪಠ್ಯ ಪುಸ್ತಕಗಳು, ಬರೆಯುವಂತ ಪುಸ್ತಕಗಳು ಇವುಗಳನ್ನು ಕೂಡ ಈ ಸಾರಿ ಬಂದು ನಮ್ಮ ದಾನಿಗಳಾದಂತ ನವೀನ್ ಸರ್ ಅವರ ತಂಡ ಬಂದು ಇವತ್ತು ನಮ್ಮೆಲ್ಲ ಮಕ್ಕಳಿಗೂ ಕೂಡ ಈ ಸಲಕರಣೆಗಳನ್ನ ಕೊಟ್ಟಿದ್ದಾರೆ. ಇವರಿಗೆ ನಮ್ಮ ಇಲಾಖೆಯ ವತಿಯಿಂದ ಹಾಗೂ ನಮ್ಮ ಶಾಲೆಯ ವತಿಯಿಂದ ಮತ್ತೆ ನಮ್ಮ ಪುಟಾಣಿ ಮಕ್ಕಳ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಅದರಲ್ಲಿ ವಿಶೇಷವಾಗಿ ನವೀನ್ ಸರ್ ಅವರು ಮತ್ತು ಅವರ ಒಂದು ಸ್ನೇಹ ತಂಡ ಇಂತಹ ಒಂದು ಪುಣ್ಯದ ಕಾರ್ಯಕ್ಕೆ ಕೈ ಜೋಡಿಸಿದರೆ. ಹಾಗೆ ನಮ್ಮ ಚಾಮರಾಜನಗರ ಜಿಲ್ಲೆಯ ಶ್ರೀರಾಮ ಪಾಠಶಾಲೆಯ ಸಂಸ್ಥಾಪಕರು ಪ್ರದೀಪ್ ಸರ್ ಅವರು ಸಹ ಇನ್ನೇನೋ ಕೆಲವೇ ದಿನಗಳಲ್ಲಿ ನಮ್ಮ ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಾರೆ. ಸೊ ನಮ್ಮ ಮಲೆಮಹದೇಶ್ವರ ಬೆಟ್ಟ ಸುತ್ತಮುತ್ತ ಇರ್ತಕ್ಕಂಥ ಕುಗ್ರಾಮದ ಶಾಲಾ ಮಕ್ಕಳಿಗೆ ಅಂತ ಒಂದಷ್ಟು ಪರಿಕರಗಳನ್ನ ತರ್ತಾರೆ. ಸೊ ಈ ಹಿಂದೆ ಆಲಂಬಡಿ ಗ್ರಾಮಕ್ಕೂ ಸಹ ಅವರ ಒಂದು ಸಂಸ್ಥೆ ವತಿಯಿಂದ ತುಂಬಾ ಒಂದು ಉಪಯುಕ್ತಕರವಾದಂತಹ ಸಹಕಾರವನ್ನ ನೀಡಿದ್ರು. ಅದರ ಮೇರೆಗೆ ಈ ವರ್ಷವೂ ಸಹ ಆಗಮಿಸ್ತಾರೆ. ಸೊ ದಯವಿಟ್ಟು ಮಲೆಮಹದೇಶ್ವರ ಬೆಟ್ಟ ಈ ಒಂದು ಪುಣ್ಯ ಕ್ಷೇತ್ರ ಏನಿದೆ, ಈ ಒಂದು ಆಶ್ರಮ ಶಾಲೆಯ ಮಕ್ಕಳಿಗೆ ತಾವು ನೇರವಾಗಿ ಖುದ್ದಾಗಿ ಈ ಒಂದು ಶಾಲೆ ಆವರಣಕ್ಕೆ ಆಗಮಿಸಿ ತಾವೇ ತಮ್ಮ ಕೈಲಾದಂತಹ ಸಹಕಾರವನ್ನ ನೀಡಬಹುದು ಅಂತ ಈ ಒಂದು ಮುಖ್ಯ ಸಂದೇಶವನ್ನ ತಿಳಿಸ್ತಾ ಇದ್ದೀನಿ. ಸೊ ಮುಂದಿನ ದಿವಸ ತಾವೇ ನೇರವಾಗಿ ಆಗಮಿಸಿ. ಸೊ ಇದು ಒಂದು ವಿಳಾಸ ಬಂದು ಸಾಲೂರು ಮಠಕ್ಕೆ ಹೋಗ್ತಕ್ಕಂಥ ರಸ್ತೆ, ಹಾಗೆ ಅಂತರ್ಗಂಗೆ ನೆನ್ಪಿಟ್ಕೊಳ್ಳಿ, ಅಂತರ್ಗಂಗೆಯಿಂದ ಸಾಲೂರು ಮಠಕ್ಕೆ ಹೋಗ್ತಕ್ಕಂಥ ರಸ್ತೆಯ ಮಾರ್ಗದಲ್ಲಿ ಎಡಗಡೆ ಇದೆ. ಸೊ ದಯವಿಟ್ಟು ಈ ಒಂದು ಆಶ್ರಮ ಶಾಲೆಗೆ ಆಗಮಿಸಿ ತಮ್ಮ ಕೈಲಾದಂತಹ ನೆರವುಗಳನ್ನ ನೀಡಿ ಅಂತ ಮತ್ತೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಬಾಯ್ ಮಾಡಿ ಮತ್ತೆ ಈಗ ಬಾಯ್ 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 ಕಣ್ರ ಬಾಯ್ ಕಣ್ರ ಬಾಯ್ 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 ಆಯ್ತು ಆಯ್ತು ಬಾಯ್ 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 ಬಾಯ್. ಇಲ್ಲೇ ಮಕ್ಕಳಿಗೆ ಬುಕ್ಸ್ ಕೊಡಕ್ಕೆ ಬಂದಿದ್ವಿ. ಅಯ್ಯೋ ಮಕ್ಕಳ ಸಂತೋಷಕ್ಕೆ ಪಾರವೇ ಇಲ್ಲ. ಸೊ ಬಂಧುಗಳೇ, ಬನ್ನಿ ತಾವು ಸಹ ಕೈ ಜೋಡಿಸಿ. ಸೊ ಸಾಕಷ್ಟು ಜನ ಇಂತಹ ಕಾರ್ಯಕ್ರಮದಲ್ಲಿ ತೊಡಗಿಕೊಂಡಿದ್ದಾರೆ. ಹೇಳೋ ಬಾಯ್ ಬಾಯ್ ಬಾಯ್. ಆಯ್ತು ಆಯ್ತು. ಸೊ ತಾವು ಸಹ ಆಗಮಿಸಿ ಇಂತಹ ಪುಣ್ಯದ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಅಂತ ಈ ಒಂದು ಸಂದೇಶವನ್ನು ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.